ಹರ ಹರ ಮಹಾದೇವ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಹರೀಶ್ ಮಾತಾಡ್ತಾ ಇದ್ದೀನಿ. ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಹೊರಡಬೇಕಾದ್ರೆ 4 ಅವರ್ ಟ್ರಾಫಿಕ್ ಜಾಮ್ ಆಗಿತ್ತು. ಹೀಗೆ ಹೋದರೆ ನಾವು ಅಯೋಧ್ಯೆಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನೈಟ್ ಹಾಲ್ಟ್ ಆಗಿ ಬೆಳಗ್ಗೆ 5 ಗಂಟೆಗೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ 5 ಗಂಟೆಗೆ ಅಯೋಧ್ಯೆಗೆ ಹೋಗಬೇಕಾದ್ರೆ UP ಪೊಲೀಸರೆಲ್ಲ ಏನು ಮಾಡ್ತಾಯಿದ್ರು, ಸರ್ ಈ ದಾರಿ ಹೋಗಲ್ಲ, ಮುಂದೆ ಹೋಗಿ ಇನ್ನೊಂದು ದಾರಿ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ದಾರಿ ತಪ್ಪಿಸ್ತಾ ಇದ್ರು. ನಾವು 150ರಿಂದ 200-300 ಕಿಲೋಮೀಟ್ರ್ ಹೋಗಿ ನಮ್ಮ ಕೈಯಲ್ಲಿ ಸುಸ್ತಾಗಿ ಇನ್ನು ಅಯೋಧ್ಯೆ ದರ್ಶನ ಆಗಲ್ಲ ಅಂದ್ಬಿಟ್ಟು ಒಂದು ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲಿ ಇನ್ನೇನು ಊಟ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಸೈಡ್ಗೆ ಹಾಕಿದ್ವಿ. ಅಲ್ಲಿ ಊಟ ಮಾಡ್ಕೊಂಡು ತಿನ್ನಬೇಕಾದ್ರೆ ಪಕ್ಕದ ಸ್ಕೂಲಲ್ಲಿ ಒಂದು ಟೀಚರ್ ಬಂದರು. ಸರ್ ಈ ರೀತಿ ಅಯೋಧ್ಯೆ ದರ್ಶನ ಆಗಿಲ್ಲ ಅಂತ ಹೇಳಿದ್ದಕ್ಕೆ, ಹಾಗಾದರೆ ಒಂದು ಕೆಲಸ ಮಾಡಿ, ಇಲ್ಲೇ ಒಂದು ಶಕ್ತಿಪೀಠ ಇದೆ ವಿದ್ಯಾಚಲ್ ಅಂತ ಹೇಳ್ಬಿಟ್ಟು, ಅಲ್ಲೇನು ಅಷ್ಟು ಜನ ಇರಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು ಅಂತಂದರು. ಇಲ್ಲೇ ಪಕ್ಕದಲ್ಲಿ ಅವ್ರ ಸ್ಕೂಲ್ ಇದ್ದಿದ್ದು. ಸ್ಕೂಲಿಂದ ನಾವು ಬೇಡ ಅಂತಂದ್ರೂ ರೋಟಿನೂ ಸಬ್ಜಿ ತಂದು ಕೊಟ್ಟರು. ಅದು ತಿಂದ್ಕೊಂಡು ಹಾಗೆ ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡು ನಾವು ಹೊರಟಿದ್ದು ವಿಂಧ್ಯಾಚಲ್ ಕಡೆ. ಯಾಕೆಂದರೆ ನಾವು ಬಂದಿದ್ದು ಪ್ರಯಾಗ್ರಾಜ್, ಅಯೋಧ್ಯೆ ಮತ್ತು ಕಾಶಿ ನೋಡ್ಕೊಂಡು ಹೋಗೋಣ ಅಂತ. ನಮ್ಮ ಲಿಸ್ಟಲ್ಲಿ ಇಲ್ಲದೆ ಇರೋ ಒಂದು ದೇವ್ರು ನಮಗೊಂದು ದರ್ಶನ ಕೊಡ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ. ಅಯೋಧ್ಯೆ ರಾಮನ ದರ್ಶನ ಅಂತೂ ಆಗಿರಲಿಲ್ಲ, ಆದರೆ ಈ ಮಾತಾಜಿ ವಿಂಧ್ಯಾಚಲ್ ಶಕ್ತಿಪೀಠಕ್ಕಂತೂ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಹಾಗೆ ಹೋಗ್ಬೇಕಂದ್ರೆ ಇಲ್ಲಿ ಪೊಲೀಸರು ಆರಾಮಾಗಿ ಕೂತ್ಕೊಂಡಿದ್ರು. ವಿಂಧ್ಯಾಚಲ್ ಮಾತಾಜಿಯವರ ದರ್ಶನ ಹೇಗಾಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ. ಬಾಯ್ ಫ್ರೆಂಡ್.